ಸ್ನೇಹಿತರೆ, ಈ ಆ್ಯಂಕರ್ ಅನುಶ್ರೀ ಅವರ ಬದುಕಿನ ಕೆಲವೊಂದಷ್ಟು ಘಟನೆಗಳು ಮತ್ತು ಈ ಬೇರೆ ಬೇರೆ ಪದಗಳನ್ನು ಕೆಲವರು ಬಳಸಿ ಕಮೆಂಟ್ ಮಾಡೋದ್ರ ಬಗ್ಗೆ, ಕೀಚಕರು ಕಾಟ ಕೊಡೋದ್ರ ಬಗ್ಗೆ ಈ ಹಿಂದಿನ ಸ್ಟೋರಿಯಲ್ಲಿ ನೋಡಿದ್ರಿ. ಆದರೆ ಇದೇ ಅನುಶ್ರೀ ಅವರು ತಮ್ಮ ಬದುಕಿನಲ್ಲಿ ನಡೆದಂತಹ ಮತ್ತು ತಮ್ಮ ಬದುಕಿನಲ್ಲಿ ಎದುರಿಸಿದಂಥ ಮತ್ತೊಂದು ಸವಾಲಿನ ದಿನಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಇದೇ ಇಂಟರ್ವ್ಯೂನಲ್ಲಿ. ಆ ದಿನಗಳು ಬೇರೆ ಯಾವುದೂ ಅಲ್ಲ, ಅದೇ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಬಂದಾಗ ಏನೆಲ್ಲ ಆಗಿತ್ತು, ಆ ಕರಾಳ ದಿನಗಳು ಹೇಗಿತ್ತು, ಜೊತೆಗೆ ಒಂದು ರೀತಿ ಮಾನಸಿಕವಾಗಿ ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅನುಶ್ರೀ ಅವರನ್ನು ಅವರ ಆತ್ಮೀಯರು ಕೂಡ ಕಾಡಿದ್ರು. ಜೊತೆಗೆ ಅವತ್ತಿಗೆ ಬದುಕು ಏನು, ಬದುಕಲ್ಲಿ ಯಾರು ಇಂಪಾರ್ಟೆಂಟು, ಯಾರು ಏನು ಎಲ್ಲವನ್ನು ಕೂಡ ಅನುಶ್ರೀ ಅರ್ಥ ಮಾಡ್ಕೊಂಡ್ಬಿಟ್ರು. ಹಾಗಾದರೆ ಅನುಶ್ರೀ ಅವರ ಬದುಕಿನ 2ನೇ ಅಧ್ಯಾಯವಾದಂತಹ ಈ ಕೇಸ್ನ ಹಿನ್ನೆಲೆ ಏನು, ಈ ಕೇಸ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ, ಇವರ ಹೆಸರು ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅನ್ನೋಂಥ ವಿಚಾರದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದು 6 ವರ್ಷದ ಹಿಂದಿನ ಘಟನೆ. 2020ರಲ್ಲಿ ಸ್ಯಾಂಡಲ್ವುಡ್ಡು ದೊಡ್ಡ ಪ್ರಮಾಣದಲ್ಲಿ ಸಂಚಲನಕ್ಕೆ ಒಳಗಾದಂತಹ ಘಟನೆ ಅದು. ಡ್ರಗ್ಸ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ಸಾಕಷ್ಟು ನಟ ನಟಿಯರಿಗೆ ಸಂಕಷ್ಟಗಳು ಎದುರಾಗಿತ್ತು. ಈ ಕೇಸ್ನಲ್ಲಿ ತಮ್ಮ ಹೆಸರು ಕೇಳಿ ಬಂದಾಗ ಅನುಭವಿಸಿದಂತಹ ನರಕ ಯಾತನೆಯ ಬಗ್ಗೆ ಆ್ಯಂಕರ್ ಅನುಶ್ರೀ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಪೊಲೀಸರು ಕೇವಲ ವಿಚಾರಣೆಗೆ ಕರೆದಿದ್ರೂ ಕೂಡ ಮಾಧ್ಯಮಗಳು ತಮ್ಮನ್ನು ತಪ್ಪಿತಸ್ಥೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಟಾರ್ಚರನ್ನು ಕೊಟ್ಟರು ಅನ್ನುವಂತಹ ನೋವನ್ನು ಹಂಚಿಕೊಂಡಿದ್ದಾರೆ. ಅವರು ಒಂದು ಪದವನ್ನು ಬಳಕೆ ಮಾಡಿದ್ರು, ಮಾನಸಿಕವಾದಂತಹ ಡ್ಯಾಶ್ ಅನ್ನುವಂತಹ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ನೋವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅಷ್ಟರ ಮಟ್ಟಿಗೆ ಬೇಸರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಅನುಶ್ರೀ ಅವರು. ಇನ್ನು 2020ರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಭಾರೀ ತಲ್ಲಣ ಸೃಷ್ಟಿಸಿದಂಥ ಕೇಸ್ ಅದು ಈ ಡ್ರಗ್ಸ್ ಕೇಸು. ಈ ಕೇಸ್ನಲ್ಲಿ ಹಲವರ ಹೆಸರು ಕೇಳಿ ಬಂದಿತ್ತು. ಮಂಗಳೂರಿನ CCB ಪೊಲೀಸರ ಬಂಧನದಲ್ಲಿದ್ದಂಥ ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಅನ್ನೋರು ನೀಡಿದಂಥ ಮಾಹಿತಿಯನ್ನು ಆಧರಿಸಿ ಆ್ಯಂಕರ್ ಅನುಶ್ರೀ ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಆ ನಂತರ ಈ ಪ್ರಕರಣ ಮತ್ತೊಂದು ತಿರುವಿನತ್ತ ತಿರುಗ್ತಾ ಹೋಯಿತು. ಆ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರ್ಗಿ ಸೇರಿ ಸಾಕಷ್ಟು ಜನ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದರು. ಅವೆಲ್ಲವೂ ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ದಿನಗಳಲ್ಲಿ ನಡೆದಂತಹ ಒಂದೊಂದು ಸಂದರ್ಭಗಳು, ಆ ಸಂದರ್ಭದ ನರಕ ಯಾತನೆಯನ್ನು ನೆನೆದು ಅನುಶ್ರೀ ಅವರು ಭಾವುಕರಾಗ್ತಾರೆ. ತಮ್ಮದಲ್ಲದಂಥ ತಪ್ಪಿಗೆ ಎದುರಿಸಿದಂತಹ ಮೀಡಿಯಾ ಟ್ರಯಲ್ ಸೇರಿದಂತೆ ಎಲ್ಲರ ಚುಚ್ಚು ಮಾತುಗಳಿಂದ ಆದಂಥ ನೋವುಗಳ ಬಗ್ಗೆ ಅನುಶ್ರೀ ಅವರು ಮನಬಿಚ್ಚಿ ಮಾತನಾಡ್ತಾರೆ. ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿರುವಂಥ ಅನುಶ್ರೀ ಅವರು, ಈ ಕೇಸ್ ನಡೆದು ಅದೆಷ್ಟೋ ವರ್ಷ ಆಗಿದೆ, ಅದರ ಜಸ್ಟಿಫಿಕೇಷನ್ ಕೊಡುವಂಥ ಅಗತ್ಯವೇ ಇಲ್ಲ, ತುಂಬ ಹಿಂಸೆ ಅನುಭವಿಸಿಬಿಟ್ಟಿದ್ದೇನೆ ಅಂತಲೇ ತಮ್ಮನ್ನು ಎಲ್ಲರೂ ಕೂಡ ಎಷ್ಟು ಕೇವಲವಾಗಿ ಕಂಡರು ಅನ್ನೋದನ್ನು ಅತ್ಯಂತ ನೋವಿನಿಂದ ಅನುಶ್ರೀ ಅವರು ತೆರೆದಿಟ್ಟಿದ್ದಾರೆ. 10 ವರ್ಷಗಳ ಹಿಂದೆ ಊರಿನಲ್ಲಿ ಡ್ಯಾನ್ಸ್ ಮಾಡಿದ್ದಂತಹ ಸಂದರ್ಭದಲ್ಲಿ ಯಾರೋ ನನ್ನ ಹಿಂದೆ ಡ್ಯಾನ್ಸ್ ಮಾಡಿದವರು ಸಿಕ್ಕಾಕಿಕೊಂಡಿದ್ರು. ಅವರು ಯಾರು, ಏನು, ಎತ್ತ ನನಗೇನೂ ಕೂಡ ಗೊತ್ತೇ ಇರಲಿಲ್ಲ. ಪಕ್ಕದ ಮನೆಯಲ್ಲಿ ಕಳ್ಳತನವಾದರೆ ಪೊಲೀಸರು ಅವರ ಬಗ್ಗೆ ವಿಚಾರಿಸೋದಕ್ಕೆ ನಮ್ಮನ್ನು ಕರೀತಾರೆ ತಾನೆ. ಹಾಗಂತಲೇ ನೀವೇ ಕಳ್ಳತನ ಮಾಡಿದ್ರಿ ಅಂತೇಳಿ ಕರೆಯೋದಲ್ಲ ಅಲ್ವಾ. ಇಲ್ಲೂ ಕೂಡ ಹಾಗೇ ಆಗಿತ್ತು. ಪೊಲೀಸರು ಆ ಬಗ್ಗೆ ವಿಚಾರಣೆ ನಡೆಸೋದಕ್ಕೋಸ್ಕರ ನನ್ನನ್ನು ಕರೆದಿದ್ರು. ಆದರೆ ಅದನ್ನೇ ಯಾವುದ್ಯಾವುದೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ರು, ತುಂಬ ನೋವನ್ನು ಕೊಟ್ಟರು, ತುಂಬ ಕೆಟ್ಟದಾಗಿ ನಡೆದುಕೊಂಡ್ರು ಅನ್ನೋಂಥ ವಿಚಾರವನ್ನು ಅತ್ಯಂತ ಬೇಸರದಿಂದ ಹೇಳ್ತಾರೆ. ಪೊಲೀಸ್ನವರು ನನ್ನನ್ನು ಕರೆದು ಆ ಬಗ್ಗೆ ವಿಚಾರಿಸಿದ್ದು ಸತ್ಯ. ಅವರೆಲ್ಲ ಯಾರು ಗೊತ್ತಾ ಅಂತಲೇ ಸಹಜವಾಗಿ ಕೇಳಿದರೂ ಕೂಡ ನನಗೆ ಅವರು ಯಾರು ಅಂತೇಳಿ ತಿಳಿಯದಂಥ ಕಾರಣ ಎಲ್ಲ ಈ ಹಿಂದೆ ಏನೇನಾಗಿದೆ ಎಲ್ಲವನ್ನು ಕೂಡ ಹೇಳಿದೆ. ಇದು ಸಹಜವಾದಂಥ ಪೊಲೀಸ್ ವಿಚಾರಣೆ. ನಂತರ ವಾಪಸ್ ಕಳಿಸಿದ್ರು. ಆದರೆ ಠಾಣೆಯಿಂದ ಹೊರಗಡೆ ಬರ್ತಾನೆ ಎಲ್ಲರೂ ಕೂಡ ನನ್ನನ್ನು ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ದಾರೆ ಅನುಶ್ರೀ ಅಂತಲೇ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ರು. ನಾನು ಹೇಗೆ ಖುಷಿಯಿಂದ ಅಂದು ಪೊಲೀಸ್ ಠಾಣೆಗೆ ಹೋಗಿದ್ನೋ ಅದೇ ರೀತಿ ಬಂದಿದ್ದೆ. ಆದರೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳು ನಡೆದು ಹೋಗಿತ್ತು. ಅಂದಿನ ಆ ದಿನಗಳು ಅತ್ಯಂತ ಕೆಟ್ಟದಾಗಿತ್ತು ಅಂತಲೂ ಕೂಡ ಅನುಶ್ರೀ ಅವರು ನೆನೆದಿದ್ದಾರೆ. ಜೊತೆಗೆ ನನ್ನ ತುಂಬ ಪರಿಚಯದವರು ಕೂಡ ನನ್ನನ್ನು ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದವರಂತೆ ಕಂಡರು. ಆಗ ಅದನ್ನು ಯೋಚಿಸಿದಾಗ ಅನಿಸೋದೇ ಏನಂದರೆ, ನಾನು ಎಲ್ಲರ ಪ್ರಶ್ನೆಗಳಿಗೆ ಉತ್ತರನೇ ಕೊಡಬಾರ್ದಿತ್ತು ಅಂತೇಳಿ. ಉತ್ತರ ಕೊಟ್ಟಿದ್ದಕ್ಕೆ ಏನೇನೋ ಹೇಳಿ ಅದಕ್ಕೆ ಇನ್ನೇನೋ ಸೇರಿಸಿ ಕೆಟ್ಟದಾಗಿ ಬಿಂಬಿಸಿದರು. ಕೊನೆಗೆ ಅದ್ಯಾವುದೋ ರಾಜಕಾರಣಿಗಳ ಹೆಸರನ್ನು ಕೂಡ ತಂದು ಅವರ ಕೃಪೆ ಇರೋದರಿಂದ ಪೊಲೀಸರು ಅನುಶ್ರೀಯನ್ನು ಏನೂ ಕೂಡ ಮಾಡಲಿಲ್ಲ ಅಂತಲೂ ಕೂಡ ಹೇಳಿಬಿಟ್ರು. ಈ ರೀತಿಯಾಗಿ ಮಾತನಾಡೋದಕ್ಕೆ ಮನಸ್ಸಾದರೂ ಕೂಡ ಹೇಗೆ ಬರುತ್ತೆ ಅನ್ನುವಂಥದ್ದು ಈಕೆಯ ಮೂಲ ಪ್ರಶ್ನೆ. ಆ ಟೈಮ್ನಲ್ಲಿ ನಾನಿನ್ನೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸವಿದ್ದೆ ಕಣ್ರಿ. ಕಡಿಮೆ ರೇಟ್ನ ಚಿಕ್ಕ ಕಾರು ಕೂಡ ಇತ್ತು. ಒಂದು ವೇಳೆ ನನಗೆ ಅಷ್ಟೊಂದು ಇನ್ಕಮ್ ಮತ್ತು ಇನ್ಫ್ಲುಯೆನ್ಸ್ ಇದ್ದಿದ್ದರೆ
ಐಷಾರಾಮಿ ಬಂಗಲೆಯಲ್ಲೇ ಇರ್ತಿದ್ದೆ ಅಲ್ವಾ, ದುಬಾರಿ ಕಾರ್ನಲ್ಲೇ ಓಡಾಡ್ತಾ ಇರ್ತಿದ್ದೆ ಅಲ್ವಾ. ಆದರೆ ನನ್ನ ಹೆಸರು ಸಿಲುಕಿಸಿ ಏನೇನೋ ಸುದ್ದಿಯನ್ನು ಮಾಡಿಬಿಟ್ರು. ಒಂದು ರೀತಿಯಲ್ಲಿ ಮೆಂಟಲಿ ಹರಾಸ್ಮೆಂಟನ್ನು ಕೊಟ್ಟುಬಿಟ್ರು. ಅವರು ಬಳಸಿರುವಂಥ ಪದವನ್ನು ನಾನು ಬಳಸೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂತಹ ಪದವನ್ನು ಬಳಸಿ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಆ ದಿನಗಳ ಚಿತ್ರಹಿಂಸೆಯನ್ನು ಅನುಶ್ರೀ ನೆನೆಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಅರುಣ್ ಸಾಗರ್ ಜೊತೆಗೆ ಸಿನಿಮಾವನ್ನು ಮಾಡಿದ್ದೆ. ಅದರಲ್ಲಿ ಒಂದು ಸ್ಮೋಕ್ ಮಾಡುವಂಥ ಸೀನ್ ಇತ್ತು. ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿದೆ ಅನ್ನೋದು ನಿರ್ದೇಶಕ ಮತ್ತು ನಿರ್ಮಾಪಕ ಬಿಟ್ಟರೆ ನನಗೆ ಮಾತ್ರ ಗೊತ್ತಿರೋದು. ಆದರೆ ಆ ಸೀನ್ಗಳನ್ನೇ ತೋರಿಸಿ ಅನುಶ್ರೀ ಇವೆಲ್ಲ ಮಾಡ್ತಾಳೆ ಅಂತಲೂ ಕೂಡ ಬಣ್ಣವನ್ನು ಕಟ್ಟಿಬಿಟ್ರು. ಅಂದರೆ ನೀವು ಯೋಚನೆ ಮಾಡಿ ಯಾವ ರೀತಿ ನನಗೆ ನೋವನ್ನು ಕೊಟ್ಟಿರ್ಬೋದು ಅಂತ ಹೇಳಿಬಿಟ್ಟು ತಮ್ಮ ನೋವನ್ನು ತೋಡಿಕೊಳ್ತಾರೆ. ಇನ್ನು ಆ ಸಮಯದಲ್ಲಿ ಸಿನಿಮಾದವರು ಕೂಡ ನಮ್ಮ ಚಿತ್ರದ್ದು ಅದನ್ಯಾಕೆ ಹೀಗೆ ತೋರಿಸ್ತೀರಿ ಅಂತ ಹೇಳಿ ಕೇಳುವಂಥ ಗೋಜಿಗೂ ಕೂಡ ಹೋಗಲಿಲ್ಲ ಅನ್ನುವಂಥದ್ದು ಮತ್ತೊಂದು ಬೇಸರದ ಸಂಗತಿ. ಯಾರೂ ಕೂಡ ನನ್ನ ಸಪೋರ್ಟ್ಗೆ ಯಾವತ್ತೂ ಬರಲೇ ಇಲ್ಲ ಅನ್ನೋದನ್ನು ಅನುಶ್ರೀ ಅತ್ಯಂತ ನೋವಿನಿಂದ ಹೇಳ್ತಾರೆ. ಅಂದರೆ ಕಷ್ಟದಲ್ಲಿ ಯಾರೂ ಕೂಡ ಇರೋದಿಲ್ಲ ಕಣ್ರಿ. ಇವತ್ತಿಗೆ ಅನುಶ್ರೀಯನ್ನು ಹಾಡಿ ಹೊಗಳೋರು ಎಷ್ಟು ಜನ, ಇವತ್ತಿಗೆ ಅನುಶ್ರೀಯೇ ಬೇಕು ನಮ್ಮ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡೋದಕ್ಕೆ ಅಂತ ಹೇಳಿ ಕಾಯೋರೆಷ್ಟು ಜನ. ಆದರೆ ಅವತ್ತಿಗೆ ಅನುಶ್ರೀಯವರು ಪಡ್ತಿದ್ದಂಥ ಕಷ್ಟಕ್ಕೆ ಅವರು ಅನುಶ್ರೀ ಏನೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಅನ್ನೋದನ್ನು ಬಹುಶಃ ಯಾರೂ ಕೂಡ ನೆನಪೇ ಇಟ್ಕೊಂಡಿಲ್ಲ. ಅವರಿಗದು ನೆನಪೇ ಇರೋದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಅನುಶ್ರೀ ಮೇಲೆ ಈ ರೀತಿ ನಿರಂತರವಾದಂತಹ ಒಂದು ಈ ಷಡ್ಯಂತ್ರವನ್ನು ರೂಪಿಸಿಕೊಂಡು ಬಂದುಬಿಟ್ರು. ಆ ಸಂದರ್ಭದಲ್ಲಿ ಆ ಕೇಸು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ನನಗೀಗಲೂ ಕೂಡ ನೆನಪಿದೆ. ಅನುಶ್ರೀ ಅವರ ಬಗ್ಗೆ ಒಂದಷ್ಟು ಮಾಧ್ಯಮಗಳಲ್ಲಿ ಬಂತು. 2 ಮನೆ ಮಾಡಿದ್ದಾರೆ, 3 ಮನೆ ಮಾಡಿದ್ದಾರೆ, ಆ ಕಾರಿದೆ, ಈ ಕಾರಿದೆ, ಅಲ್ಲಿ ಪಾರ್ಟಿ ಮಾಡ್ತಾರೆ, ಇಲ್ಲಿ ಪಾರ್ಟಿ ಮಾಡ್ತಾರೆ, ಅವರು ಕ್ಲೋಸ್ ಇದ್ದಾರೆ, ಇವರು ಕ್ಲೋಸ್ ಇದ್ದಾರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಆಗ ಮುಖ್ಯಮಂತ್ರಿಗಳ ಹೆಸರನ್ನು ಕೂಡ ತಳುಕೆ ಹಾಕಿಬಿಟ್ರು. ನಿಜವಾಗ್ಲೂ ಕೂಡ ನನಗೂ ಕೂಡ ಹೀಗೆ ಅನಿಸಿತು, ಅಲ್ಲ ಯಾವ ಬೇಸಿಸ್ ಮೇಲೆ ಇವರು ಇದನ್ನೆಲ್ಲ ಅಲಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಏನೋ ಒಂದು ಇದೆ, ಏನೋ ಒಂದು ಯಾರೋ ಒಬ್ಬರ ಜೊತೆಗೆ ಮಾತನಾಡಿದ್ರು ಅಂದ ತಕ್ಷಣ ಅದಕ್ಕೆ ಬೇರೆದೇ ರೀತಿಯಾದಂತಹ ಸಂಬಂಧಗಳನ್ನು ಕಲ್ಪಿಸಿಕೊಡುವಂಥ ಸಮಾಜಗಳು, ಅದರಲ್ಲೂ ಕೂಡ ಕೆಲವೊಂದಷ್ಟು ತಲೆಹಿಡುಕ ಮಾಧ್ಯಮಗಳು ಮಾಡುವಂತಹ ಈ ಕೂಚಕತನ ಎಷ್ಟರ ಮಟ್ಟಿಗೆ ಅವರ ಮನಸ್ಸಿನ ಮೇಲೆ, ಅವರ ಜೀವನದ ಮೇಲೆ, ಅವರ ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನೋದಕ್ಕೆ ಅನುಶ್ರೀ ಅವರ ಈ ಮಾತುಗಳೇ ಸಾಕ್ಷಿ. ಅವತ್ತಿಗೆ ಅನುಶ್ರೀ ಗಟ್ಟಿಗಿತ್ತಿ ಏನೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಂಡಿಲ್ಲ. ಎಷ್ಟೋ ನೋವುಗಳನ್ನು ನೋಡಿದ್ದಾರೆ. ಇದು ಒಂದು ಅದೇ ರೀತಿಯಾದಂಥ ನೋವು, ಸವಾಲು, ಚಾಲೆಂಜಸ್ನು ಬದುಕಿನ ಒಂದು ಘಟ್ಟ ಅಂತೇಳಿ ಅಂದ್ಕೊಂಡ್ರು, ಮುಂದೆ ಮಾಡಿದ್ರು. ಆದರೆ ಸ್ವಲ್ಪ ವೀಕ್ ಇದ್ದಿದ್ದರೂ ಕೂಡ ಬೇರೆದೇ ರೀತಿಯಾಗಿ ಹೋಗಿಬಿಡ್ತಿತ್ತು. ಹಾಗಾಗಿನೇ ಹೇಳುವಂಥದ್ದು, ಬದುಕಿನಲ್ಲಿ ಎದುರಾಗುವಂಥ ಪ್ರತಿಯೊಂದು ಕ್ಷಣವನ್ನು ಕೂಡ ಎದುರಿಸಬೇಕು, ದಿಟ್ಟವಾಗಿ ಚಾಲೆಂಜಾಗಿ ಸ್ವೀಕರಿಸಿ ಅನುಶ್ರೀ ರೀತಿ ಬದುಕಿ ತೋರಿಸಿ ಇವತ್ತು ಈ ಹಂತಕ್ಕೆ ಬಂದು ನಿಲ್ಲಬೇಕು. ಆಗ ಆ ಬದುಕಿಗೂ ಕೂಡ ಒಂದು ಅರ್ಥ ಇರ್ತದೆ. ಇಲ್ಲಿ ಅನುಶ್ರೀ ಅವರ ಈ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ವ್ಯೂಸ್ ಬರುತ್ತೆ, ಅನುಶ್ರೀ ಅವರ ಮನಸ್ಸಿನ ಭಾವನೆ ನಿಮಗೆ ಗೊತ್ತಾಗುತ್ತೆ, ಅನುಶ್ರೀ ಅವರು ಎದುರಿಸಿದ ಕಷ್ಟಗಳು ನಿಮಗೆ ಅರಿವಾಗುತ್ತೆ ಅನ್ನುವಂಥದ್ದು ಮಾತ್ರವಲ್ಲ. ಈ ರೀತಿಯಾದಂಥ ಕಷ್ಟಗಳು, ಈ ರೀತಿಯಾದಂಥ ಸವಾಲಿನ ದಿನಗಳು ನಿಮಗೆ ಎದುರಾದರೆ ನೀವು ಅದನ್ನು ಫೇಸ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಸ್ಟೋರಿಯನ್ನು ನಿಮಗೆ ಇಡ್ತಿರುವಂಥದ್ದು. ಆ ಕಾರಣಕ್ಕೋಸ್ಕರ ದಯವಿಟ್ಟು ಇದೇ ರೀತಿ ನೋವಿನಲ್ಲಿರುವಂಥ ಅದೆಷ್ಟೋ ಜೀವಗಳು ನಮ್ಮ ಜೊತೆಗೆ ಇರ್ತಾವಲ್ವ, ಆ ವ್ಯಕ್ತಿಗಳಿಗೆ ಈ ಸ್ಟೋರಿಯನ್ನು ಶೇರ್ ಮಾಡಿ, ಕೊನೆವರೆಗೂ ಸ್ಟೋರಿಯನ್ನು ನೋಡೋದಕ್ಕೆ ಹೇಳಿ, ನಂತರ ಬದುಕಿನಲ್ಲಿ ಕಾಣುವಂಥ ಚೇಂಜಸನ್ನು ಬರೆದಿಟ್ಕೊಳ್ಳೋಕ್ಕೆ ಹೇಳಿ. ಅವರು ಬದುಕನ್ನೇ ಬದಲಾಯಿಸಿಕೊಳ್ಳುಬಿಡ್ತಾರೆ. ಈ ಹಿಂದೆ ಇದ್ದಂತಹ ಅದೇ ವ್ಯಕ್ತಿ ಈಗಿರುವಂತಹ ಮತ್ತು ಮುಂದೆ ಹೇಗೆ ಬದಲಾಗ್ತಾರೆ ಅನ್ನೋದನ್ನು ನೀವು ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗ್ತದೆ, ಅವ್ರಿಗೂ ಕೂಡ ಅಚ್ಚರಿ ಆಗ್ತದೆ. ಬದುಕೇ ಹಾಗೆ ನಾವು ಚಾಲೆಂಜಾಗಿ ಸ್ವೀಕರಿಸಿದರೆ ಚಾಲೆಂಜು, ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಾಂಪ್ರಮೈಸು, ಕೆಟ್ಟದಾಗಿ ಮಾಡಿಕೊಂಡ್ರೆ ತುಂಬ ಕೆಟ್ಟದಾಗಿ ಹೋಗಿಬಿಡುತ್ತದೆ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಅನುಶ್ರೀ ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದು ನಿಂತಿರೋದ್ರ ಬಗ್ಗೆ ನಿಮಗೆಷ್ಟು ಹೆಮ್ಮೆ ಇದೆ, ನಿಮಗೆಷ್ಟು ಪ್ರೀತಿ ಇದೆ, ನಿಮಗೆಷ್ಟು ಅವರ ಮೇಲೆ ಗೌರವ ಹೆಚ್ಚಾಗ್ತದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.